ಆಗಿರ್ಬೇಕು. 60ನೇ ವರ್ಷದ ಹುಟ್ಟುಹಬ್ಬ ಅದೊಂದು ಸಡಗರ. 8 ಬುಕ್ ಇವಾಗ ಬಂದಿರೋದು ಅದೊಂದು ಸಡಗರ. 100 ದಾಟಿರೋದೊಂದು. ಸೊ ಅದು ವಿಶ್ವೇಶ್ವರ ಭಟ್ರು ಅಂದರೆ ಅದೊಂದು ರೋಮಾಂಚನ. ಯಾಕೆಂದರೆ ಅವರು ಮಾಡಿದ ಕೆಲಸಗಳಂಥದ್ದು ಬಹಳ ಅದ್ಭುತವಾಗಿ ಕಳೆದ 3-4 ದಶಕಗಳಿಂದ ಕನ್ನಡ ನಾಡನ್ನು ಪ್ರಭಾವಿಸಿದ್ದಾರೆ. ವಿಶ್ವೇಶ್ವರ ಭಟ್ರ ಹೆಸರು ಗೊತ್ತಿಲ್ಲದೆ ಇರೋರೇ ಇಲ್ಲ. ಸಂಪಾದಕರು ಅಂತ ಇರ್ತಾರೆ ಅಂತಲೇ ಗೊತ್ತಿಲ್ಲದೆ ಇದ್ದ ಕಾಲದಲ್ಲಿ ಅವರು ಪತ್ರಿಕೆಗಳಿಗೆ ಸಂಪಾದಕರು ಇರ್ತಾರೆ ಅಂತ ತೋರಿಸ್ಕೊಟ್ಟವರು. ಅಷ್ಟು ಮನೆ ಮಾತಾದವರು ಅವರು. ಏನನ್ನು ಮಾಡಿದರೂ ಹೊಸತಿರುತ್ತೆ ಮತ್ತು ಏನನ್ನು ಮಾಡಿದರೂ ಅದರಲ್ಲಿ ಪ್ರಬುದ್ಧತೆ ಇರುತ್ತೆ. ಈಗ ವಿಶ್ವವಾಣಿ ಅಂತ ಆರಂಭ ಮಾಡಿ ಅದರ ಕವಲುಗಳು ಅದರ ಬಿಳಲುಗಳು ವಿಸ್ತಾರವಾಗ್ತಾ ಇವೆ. ಎಲ್ಲವೂ ಅದ್ಭುತವಾದದ್ದೇ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಲೇಖಕಾಗಿ ನನಗೆ ಆಶ್ಚರ್ಯ ಆಗುತ್ತೆ. 100 ಪುಸ್ತಕಗಳು, ನಿರಂತರವಾದ ಬರಹ. ನಾವು ಬರೆಯುವಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಲೇಖಕನಾಗಿ ಗೊತ್ತಿರುತ್ತೆ ನನಗೆ. ಹಾಗಿರುವಾಗ ಇಷ್ಟು ಜವಾಬ್ದಾರಿಗಳ ನಡುವೆ ಅವರು ಬರೀತಾರೆ ಅನ್ನೋದು ಬಹಳ ದೊಡ್ಡ ವಿಷಯ. ಯಾರು ಅಡ್ಮಿನಿಸ್ಟ್ರೇಷನಲ್ಲಿರ್ತಾರೋ ಅವರು ಅಷ್ಟು ಬರೆಯೋದು ಕಷ್ಟ. ಇಷ್ಟೆಲ್ಲ ಒತ್ತಡಗಳ ನಡುವೆ ಬರೀತಾರೆ, ಊರು ಸುತ್ತುತ್ತಾರೆ, ಅಲ್ಲಿದೇನೋ ಒಂದು ಹೊಸತನ್ನು ಹುಡುಕ್ತಾರೆ. ಇದೆಲ್ಲ ನೋಡಿದಾಗ ನಮ್ಮ ಕಾಲಘಟ್ಟದ ಬಹಳ ಒಂದು ಮೇರು ಪ್ರತಿಭೆಯವರು ಮತ್ತು ಮೇರು ಸಾಮರ್ಥ್ಯದ ಪ್ರತಿಭೆ ಇರೋದು ಇರುತ್ತೆ, ಆದರೆ ಸಾಮರ್ಥ್ಯ ಎಷ್ಟಿದೆ ಅನ್ನೋದ್ರ ಮೇಲೆ ಪ್ರತಿಭೆ ಅರಳುತ್ತೆ. ಭಟ್ರು ಪ್ರತಿಭೆ ಮತ್ತು ಸಾಮರ್ಥ್ಯಗಳ ಒಂದು ವಿಶಿಷ್ಟವಾದ ಸಮ್ಮಿಲನ. ಇನ್ನಷ್ಟು ಪುಸ್ತಕಗಳು ಬರಲಿ, ನಾವು ಓದ್ತಾ ಇರ್ತೀವಿ ಮತ್ತು ಇನ್ನಷ್ಟು ಕಾರ್ಯಗಳವರಿಂದಾಗಲಿ. ಇನ್ನೂ ಅವರು ಸ್ವೀಟ್ 60ನಲ್ಲಿದ್ದಾರೆ. ಹಾಗಾಗಿ ಇನ್ನಷ್ಟು ಕಾಲ ಅವರ ಜೊತೆಗೆ ಬದುಕುವ ಯೋಗ ನಮ್ಮದು. ನಮಸ್ಕಾರ. ನಾನು ಮತ್ತು ಭಟ್ರ ಒಡನಾಟ ಅಂದರೆ ಸುಮಾರು 96-97ರಿಂದ ನನಗೆ ಭಟ್ರು ಭಾಳ ಪರಿಚಿತರು. ಪ್ರಾಯಶಃ 2000 ಇಸವಿಯ ನಂತರ ನನಗೆ ಬಹಳ ಆತ್ಮೀಯರು. ಬಹಳ ಅಂದರೆ ಬಹಳ ಹತ್ತಿರದ ಆತ್ಮೀಯತೆ ಅವ್ರ ಜೊತೆಗಿದೆ. ತುಂಬ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಹಲವು ಘಟನೆಗಳು ನನಗೆ ಅವರ ಜೊತೆಗಿದೆ. ಮತ್ತು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕೆಲಸ ಮಾಡಿದ್ರು. ಅದು ಇವತ್ತು ಕಾರ್ಯಕ್ರಮವನ್ನು ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಅಂತಹ ಒಂದು ದೊಡ್ಡ ಕಾರ್ಯವನ್ನು ಅವರು ನನ್ನ ಬದುಕಿನಲ್ಲಿ ಕೂಡ ಮಾಡಿದರು. ಹಾಗಾಗಿ ಅವರು ಈ ಥರದ ಕೆಲಸಗಳನ್ನು ತಣ್ಣಗೆ ಮಾಡ್ತಾರೆ ಮತ್ತು ಒಂದು ಶಕ್ತಿ ತುಂಬ್ತಾರೆ. ಹಾಗಾಗಿ ನನಗೆ ಬಹಳ ಸ್ಮರಣೀಯರು ಅವರು.